ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂಥ ಸೊಕ್ಕೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಸಾಹೇಬ್ರೆ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್? ತಮ್ಮ ಹೆಸರು ಜಗದೀಶ್ DH ಅಂತ. ಜಗದೀಶ್ ಅಲ್ಲ ಸರ್? ಜಗದೀಶ್. ತಾವೇನು ಕೆಲಸ ಮಾಡ್ತೀರಿ ಸರ್? ಸರ್ ನಾವು ಸೊಸೈಟಿ ಒಳಗೆ ಸೆಕ್ರೆಟರಿ ಇದ್ದೀನಿ. ಸೆಕ್ರೆಟರಿ ಆಗಿ ಕೆಲಸ ಮಾಡ್ತೀವಿ. CEO ಸರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಕಾರ್ಯನಿರ್ವಹಣಾ ಅಧಿಕಾರಿಗಳು ಸೊಕ್ಕೆ ಅವಲನ್ ಸರ್. ಇಲ್ಲಿ ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ ಸರ್? ಇದು 4.5 ಎಕರೆ ಐತಿ. 4.5 ಎಕರೆಗೆ ಸುತ್ತ ಬೌಂಡ್ರಿ ಬಿಟ್ಕೊಂಡ್ರೆ ಒಂದು 2,000 ಗಿಡ 4 ಎಕರೆ ಕುತ್ಕೊಂಡದ ಸರ್. 4,000 ಅಲ್ಲ ಸರ್, ಒಂದು 2,000 ಚಿಲ್ಲರೆ ಗಿಡ ಕುತ್ಕೊಂಡದ. 4 ಎಕರೆ 2,000 ಗಿಡ ಕುತ್ಕೊಂಡ ಸರ್. ಸರ್ ಈ ತೋಟಕ್ಕೆ ಏನಾದ್ರು ರಸಗೊಬ್ಬರ ಬಳಸಿದ್ದೀರಾ? ರಾಸಾಯನಿಕ ಗೊಬ್ಬರ ಬಳಸಿಲ್ಲ. ಒಂದು ಇಡೀ ಬಳಸಿಲ್ಲ ಸರ್. ಅಮ್ಮ ನಮಸ್ಕಾರ. ಅಮ್ಮ ನಮಸ್ತೆ ಸರ್. ಶ್ರೀಮತಿಯವರು. ತಮ್ಮ ಹೆಸರು? ಯಶೋಧ ಅಂತ ಸರ್. ಯಶೋಧಲ್ಲಮ್ಮ. ಸುಮಾರು ಒಂದು 3-4 ತಿಂಗಳಿಂದ ಬಂದಿದ್ದೆ ನಿಮ್ಮ ತೋಟಕ್ಕೆ. ಸರ್ ನಾವು ವಿಡಿಯೋ ನೋಡಿನೇ ನಾವು ಫೋನ್ ಮಾಡಿ ವಿಡಿಯೋ ನೋಡಿ ಫೋನ್ ಮಾಡಿದ್ರಿ. ನಿಮಗೆ ಅದು ಯಾವ್ದು ನೋಡ್ತಾ ಇದ್ರಿ? ಹಾಕಕ್ಕೆ ಆತಂಕ ಏನು ಹಾಕತ್ತೋ ಇಲ್ಲ ಅಂತ ಅವತ್ತು ನಾವು ಚರ್ಚೆ ಮಾಡಿದ್ವಿ. ಸುಮಾರು ಒಂದು 3/4 ಗಂಟೆ ತೋಟ ನೋಡಿ. ಸರ್ ಎಲ್ಲ ಅವತ್ತು ಹಿಂಗಿತ್ತ ತೋಟ? ಇಲ್ಲ ಸರ್. ಇಲ್ಲಲ್ಲ. ಇಲ್ಲ ಇವತ್ತು ನಿಮಗೆ ಈ ಡಾಕ್ಟರ್ ಸಾಹೇಬ್ ಬಳಸಿದ್ರಿ, ನಿಮ್ಮ ಅನುಭವ ಹಂಚ್ಕೋಬೇಕು ಈಗ. ಯಾಕಂದರೆ ನಿಮ್ಮ ಮನೆಯವ್ರು ಜಾಬ್ ಮಾಡ್ತಿದ್ದಾರೆ, ನಿರ್ವಹಣೆ ನಿಮ್ಮದೇ. ಹೆಚ್ಚು ಕಮ್ಮಿ ಇಲ್ಲೇ ವಾಸ ಅಲ್ಲ ನಿಮ್ಮದು? ಸರ್ ಇಲ್ಲ ಇರ್ತೀವಿ ಸರ್. ಮ್ಯಾಕ್ಸಿಮಮ್ ಸರ್ ಇರ್ತೀವಿ. ತೋಟದಲ್ಲೇ ಮನೆ ಮಾಡಿದ್ದೀರಿ, ಹೌದಲ್ಲಮ್ಮ? ನಿಮ್ಮ ಅನುಭವ ಹಂಚ್ಕೊಳ್ರಮ್ಮ ನೋಡೋಣ. ಅದೇ ಸರ್, ನಾವು ತೋಟ ಮಾಡ್ತಿದ್ವಿ ಸರ್. ಏನೋ ಸ್ವಲ್ಪ ಏನೋ ಚಿಕ್ಕ ನಮಗೆ ಅಷ್ಟು ಅನುಭವ ಇದ್ದಿಲ್ಲ ಸರ್. ನಾವು ಮೊದಲೆಲ್ಲ ಬರ್ತಿದ್ದಿಲ್ಲ ತೋಟಕ್ಕೇನು. ನಮ್ಮ ಅಪ್ಪಾಜಿ ಮಾಡ್ತಿದ್ರು. ಮಾಡ್ತಿದ್ರು ಸರ್. ಅಪ್ಪಾಜಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು ಸರ್. ನಾವು ಇತ್ತೀಚೆಗೆ ಬಂದಾಗ ಅವರು ಅಪ್ಪಾಜಿ ತೀರ್ಕೊಂಡ್ರು. ಸರ್ ದೈವಾಧೀನರಾದ್ರು. ಆದ್ಮೇಲೆ ನೀವು ನೋಡ್ತಾ ಇದೀರಿ ಈಗ, ಸರ್. ಹೌದಾ? ನಿಮ್ಮ ತೋಟದಾಗ ನೋಡಿದೆ ನಾನು ಅವತ್ತು. ಸಾವಯವ ತ್ಯಾಜ್ಯ ಮಣ್ಣಲ್ಲಿ ಹಂಗೆ ಭಾಳ ಇತ್ತು, ಇಷ್ಟು ನೀಟಿದ್ದಲ್ ಗಿಡ, ಹೌದನಮ್ಮ? ಈಗ ನಿಮಗೆ ಡಾಕ್ಟರ್ ಸಾಯಿಲ್ ಕೊಟ್ಟ ಮೇಲೆ ಏನೋ ಬದಲಾವಣೆ ಅನಿಸ್ತತಾ? ಬದಲಾವಣೆ ಭಾಳ 100ಕ್ಕೆ 100 ಆಗ್ಯದ ಸರ್. ಆಗ್ಯಾತ? ಎರೆಹುಳು ಅಭಿವೃದ್ಧಿ ಚೆನ್ನಾಗೈತ? ಅಭಿವೃದ್ಧಿನೂ ಆಗ್ಯದ ಸರ್. ಗಿಡನೂ ಚೆನ್ನಾಗೈತೆ ಸರ್. ಚೆನ್ನಾಗೈತಾ ಸರ್? ಗರಿ ಎಲ್ಲ ಭಾಳ ಹಚ್ಚಗೈದ ಸರ್. ಒಂಬಾಳಿ ಎಲ್ಲ ಚೆನ್ನಾಗಿ ಕೊಟ್ಟು ಉತ್ತಮ ಅನಿಸ್ತಾ? ಉತ್ತಮ ಸರ್, ಭಾಳ ಚೆನ್ನಾಗೈತೆ ಸರ್. ನಾವೇನು ದೊಡ್ಡ ಅಮೌಂಟ್ ನಿಮಗೆ ಖರ್ಚು ಮಾಡಿಸಿದ್ದಿಲ್ಲ. ಒಂದು ಸಮಯ ಒಂದು 19 ಚಿಲ್ಲರ ಅಂತ ಕಾಣುತ್ತಲ್ಲ ನಮ್ಮ? ಅಷ್ಟೇ ಅಲ್ಲ ಅಮೌಂಟ್ ಖರ್ಚು ಮಾಡಿಸಿದ್ದು ಅನ್ಸುತ್ತೆ. ಜೊತೆಗೆ ಸರ್, ಅವತ್ತು ಈಗ ತೋಟದಾಗ ಓಡಾಡ್ತಾ ಇದ್ರೆ ನೀರು ಮಿತವಾಗಿ ಬಿಡ್ತಾ ಇದ್ದೀರಿ ನೀವು. ಮಣ್ಣು ವಿಡಿಯೋ ನೋಡ್ತಿದ್ದೀರಲ್ಲ, ದಿನ ನೋಡ್ತಿದ್ದೀರಾ? ದಿನ ನೋಡ್ತಾ ಇದ್ದೀರಾ? ಜೊತೆಗೆ ಸ್ಮೂತ್ ಅನಿಸುತ್ತಲ್ಲ? ಹೌದಲ್ಲ? ಈಗ ಈ ತೋಟದ ಮಣ್ಣಿಗೆ ಕಾಲಿಟ್ರೆ ನಮಗೊಂಥರ ಫೀಲಿಂಗ್ ಹೆಂಗಾಕತಿ ಅಂದ್ರೆ ಸ್ಮೂತ್ ಐತಿ ಅಂತ ಅನುಭವ ಅನ್ಸುತ್ತೆ. ಕೆಮಿಕಲ್ಸ್ ಏನು ಉಪಯೋಗಿಸಿಲ್ಲ ಸರ್. ನಾವು ಇಷ್ಟು 4-5 ವರ್ಷ ತೋಟ ಆದ್ರೂ 4.5 ವರ್ಷದ ಸರ್. ಈಗ ಕೆಮಿಕಲ್ಸ್ ಒಂದು ಇಡೀ ಹಾಕಿಲ್ಲ ಸರ್. ನಾವೇನು ಸ್ಪ್ರೇ ಮಾಡೋದಾಗ್ಲಿ, ನೆಲಕ್ಕೆ ಹಾಕೋದಾಗ್ಲಿ ಆದಷ್ಟು ನೀವು ಯಾವ್ದು ಮೇಂಟೈನ್ ಮಾಡ್ತಿದ್ದೀರಲ್ವಾ ಸರ್? ಈಗ ಇದು ಡ್ರೈ ಲ್ಯಾಂಡ್, ಇದು ಹೌದು. ಈ ಭಾಗದಲ್ಲಿ ತೋಟ ಮಾಡೋದು ಭಾರಿ ಸರಸಾಹಸ ಪಟ್ಟು ಮಾಡ್ತಾರೆ. ನೀರಿಲ್ಲ ಅಂದ್ರೆ ತುಂಬ ಕಷ್ಟ. ಬಟ್ ಸಸ್ಟೈನಬಲ್ ಆರ್ಟಿಕಲ್ಚರ್ ಮಾಡಿದರೆ, ಸುಸ್ಥಿರ ತೋಟಗಾರಿಕೆ ಮಾಡಿದರೆ, ಮಣ್ಣನ್ನು ಫಲವತ್ತತೆಗೊಳಿಸಿದರೆ, ಈ ಸೂಕ್ಷ್ಮಾಣು ಜೀವ ಚಟುವಟಿಕೆ ಮಣ್ಣಾಗ ಚೆನ್ನಾಗಾದರೆ ಆಟೋಮೆಟಿಕಲಿ ಮಣ್ಣಲ್ಲಿ ಬದಲಾವಣೆ ತಂದ ತಕ್ಷಣ ಗಿಡದಲ್ಲಿ ಬದಲಾವಣೆ ಬರುತ್ತಲ್ಲ? ಬರುತ್ತೆ. ಸಾಧ್ಯತೆ ಐತಲ್ಲ? ಸಾಧ್ಯತೆ ಐತಿ. ಯಾಕಂದ್ರೆ ನೀವು ದಿನ ನೋಡ್ತೀರಿ, ಗೊತ್ತಾಗಲ್ಲ. ನಾನು ಅವತ್ತು 4 ತಿಂಗಳಿಂದ ಬಂದ ಇವತ್ತು ನೋಡೋಕ್ಕೂ ಈ ತೋಟ ನೋಡೋಕ್ಕೂ 4.5 ವರ್ಷದ ತೋಟ ತುಂಬಾ ಖುಷಿ ಅನಿಸುತ್ತೆ. ಡಾಕ್ಟರ್ ಸಾಯಿಲ್ ಕೊಟ್ಮೇಲೆ ಏನಂದ್ರೆ ಬದಲಾವಣೆ, ಬಹಳ ಬದಲಾವಣೆ. ನಿಮ್ಮ ಮಾವರು ಕೊಟ್ಟದ್ದು ಇನ್ನೊಂದ್ಸಲ ಕೊಟ್ಟಿದ್ರು. ಅದನ್ನ ನೋಡ್ಕೊಂಡು ಮತ್ತೆ ಫೋನ್ ಮಾಡಿದ್ರಿ ನೀವು? ಹೌದು. ಯಾಕಂದ್ರೆ ನಾವು ಡಬ್ಬೆ ನೋಡಿದ್ವಿ ಇಲ್ಲಿ. ಡಬ್ಬೆ ಡಾಕ್ಟರ್ ಸಾಯಿಲ್, ಅದು ಅಡ್ವರ್ಟೈಸ್ಮೆಂಟ್ ಬಹಳ ಇರ್ತದಲ್ಲ, ಡಾಕ್ಟರ್ ಸಾಯಿಲ್ ಕೊಡ್ಬೇಕು ಇದಕ್ಕಂತಂದು. ಹಂಗಾಗಿ ನಾವು ಡಬ್ಬೆನ ನೋಡಿದ್ವಿ. ನಮ್ಮ ಮಾಮ ಹೊಡಿಸೈತಿ, ನಮ್ಗೆ ಹೇಳಿಲ್ಲ. ಆದ್ರೂ ಒಂದ್ ನೋಡ್ಬಿಡಂತಡಿ ಅಂತೇಳಿ ಇವ್ರು ನಮ್ಮ ಮನೆಯವರು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಡಾಕ್ಟರ್ ಸಾಯಿಲ್ ಹೊಡೆಸಲೇಬೇಕಂತೇಳಿ ಮತ್ತೆ ಒಟ್ಟಾರೆ ಈ ಸುಸ್ಥಿರ ತೋಟಗಾರಿಕೆ ಅನ್ನೋದು ನಿರೂಪಣೆ ಆತಲ್ಲ. ಗಿಡ ತುಂಬಾ ಚೆನ್ನಾಗಿ ಇರತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡಿರಲ್ಲ? ಅರ್ಥ ಆಯ್ತು. ಗಿಡ ಈಗ ಚೇಂಜ್ ಆಯ್ತು ಸರ್. ಅಲ್ಲ, ನೀವೊಂದು ವಾರ 10 ದಿವಸ ಬಿಟ್ಟ ಮೇಲೆ ಗೊತ್ತಾಗತ್ತೆ ನಿಮಗೆ. ದಿನ ನೋಡಿದಾಗ ಗೊತ್ತಾಗಲ್ಲ. ನಾವು ಅವತ್ತು ಬಂದಾಗ ಒಂದಿಷ್ಟು ರೋಗ ಬಾಧೆ, ಕೀಟ ಬಾಧೆ ಭಾಳ ಕಾಣ್ತತಿ ಈಗ, ಹೌದಲ್ಲಮ್ಮ? ಗರಿನೂ ರೋಗ ಎಲ್ಲ ಇತ್ತು ಸರ್. ಎಲ್ಲ ಸರಿ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಓಕೆ, ಥ್ಯಾಂಕ್ ಯು ಸರ್. ಸಾಹೇಬ್ರೆ ಒಳ್ಳೇದಾಗಲಿ ಸರ್. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಆಯ್ತು ಸರ್.
ಸರ್ ತುಂಬ ಚೆನ್ನಾಗ ಸಜೆಷನ್ ಇದೆ. ನಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಸಜೆಷನ್ ಇಲ್ಲ ಹೇಳ್ತೀನಿ ಸರ್, ಆಯ್ತು. ನೀರನ್ನು ನಮ್ಮ ಸಂಪರ್ಕ ಗೆದ್ದು ಬಿಟ್ರೆ ಚೆನ್ನಾಗಾಗುತ್ತೆ ಅದು. ಏನು ಸರ್, ಜಗಳೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ತಾಲೂಕಿಂದ ನಮ್ಮ ಸಂಪರ್ಕ ಸಂಖ್ಯೆ ಹಾಗೂ ಸಂಪರ್ಕ ವಿಳಾಸ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ. ದಯಮಾಡಿ ರೈತ ಬಾಂಧವರೇ, ಜಗದೀಶ್ ಮತ್ತು ಶೋಭಾ ದಂಪತಿಗಳು ಉತ್ತಮವಾಗಿರ್ತಕ್ಕಂಥ ಒಂದು ತೋಟಗಾರಿಕೆ ನಿರ್ವಹಣೆ ಮಾಡ್ತಿದ್ದಾರೆ. ಯಾವುದೇ ರಸಗೊಬ್ಬರ ಕೊಟ್ಟಿಲ್ಲ. ಈ ಅಡಿಕೆ ಗಿಡ ಅಂತಕ್ಕಂಥದ್ದನ್ನು ಒಂದೊಂದು ಮಗು ಸಾಕ್ತಿದ್ದಾರೆ ಅವರು. ಅವ್ರಿಗೊಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಅಳವಡಿಸ್ಕೊಳಕ್ಕೆ ನಾವು ಸಜೆಸ್ಟ್ ಮಾಡಿದ್ವಿ. ಒಂದಿಷ್ಟು ಈ ಮಸಾಲ ಪದಾರ್ಥ ಬೆಳೆ ಹಾಕೋದು ಉತ್ತಮ ಅಂತ ಅವತ್ತು ಹೇಳಿದ್ವಿ. ಜಾಕಾಯಿ ಮಾಡ್ಬೋದು ಅಂತ ಹೇಳಿದ್ವಿ. ಒಂದಿಷ್ಟು ಇಲ್ಲಿ ಏಲಕ್ಕಿ ಮಾಡೋಕ್ಕೆ ಅವಕಾಶ ಐತಿ. ಬಾರ್ಡ್ರಲ್ಲಿ ಒಂದು ಸ್ವಲ್ಪ ಜೀವಂತ ಬೇಲಿ ಲೈಫ್ ಫೆನ್ಸಿಂಗ್ ಮಾಡ್ಕೊಂಡು ತುಂಬ ಒಳ್ಳೆಯದು ಅಂತ ಹೇಳಿದ್ವಿ ನಿಮಗೆ. ಮಳೆಗಾಲದಲ್ಲಿ ಅದನ್ನು ಅಳವಡಿಸೋದು ತುಂಬ ಉತ್ತಮ ಸರ್. ಯಾಕಂದರೆ ಇನ್ವಾಲ್ವ್ಮೆಂಟ್ ಇದ್ದರೆ ಅಡಿಕೆ ಅನ್ನೋದು ಸುಸ್ಥಿರ ಇದು ತೋಟಗಾರಿಕೆ ಇದ್ದರೂ ಕೂಡ ಸಮಗ್ರ ಬೆಳೆ ಪದ್ಧತಿ ಮಾಡ್ತಕ್ಕಂಥ ತುಂಬ ಒಳ್ಳೆಯದು ಅಂತಕ್ಕಂಥದ್ದು. ನಮ್ಮ ವಿಳಾಸ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು. ಇಲ್ಲಿ ಸಂಪರ್ಕಿಸಿ. ನಮ್ಮ ಸಂಪರ್ಕ ಸಂಖ್ಯೆ 9976999813. ಇನ್ನೊಂದು ನಂಬರ್ ಹೇಳಪ್ಪ. 7090270870. ಸ್ವಲ್ಪ ಮುಂದೆ ತೋರಿಕೆ ಮಾಡು. ಮೇಲೆ ಮುಂದೆ ಮೇಲೆ ಸ್ವಲ್ಪ